ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ವೃಶ್ಚಿಕ ರಾಶಿಯವರ ವರ್ಷ 2024 ಜೂನ್ ಮಾಸದ ಗ್ರಹಗತಿಗಳು ಹೇಗಿರಲಿವೆ ಎಂಬುದನ್ನು ತಿಳಿದುಕೊಳ್ಳೋಣ. ಕೌಟುಂಬಿಕ, ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ವಂಶ ಪಾರಂಪರ್ಯ ಜ್ಯೋತಿಷ್ಯರು ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್. ವೃತ್ತಿ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆ, ವ್ಯಾಪಾರ, ಆರೋಗ್ಯ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ. ಇಂದೇ ಕರೆ ಮಾಡಿ. ಸ್ನೇಹಿತರೆ, ಜೂನ್ 1 ರಂದು ಮಂಗಳವು ತನ್ನದೇ ಆದ ರಾಶಿಯಲ್ಲಿ ಕಂಡುಬರುತ್ತದೆ. ಜೂನ್ 12 ರಂದು ಶುಕ್ರವು ತನ್ನ ಸ್ವಂತ ರಾಶಿಯಿಂದ ಹೊರಬರುತ್ತದೆ. ಜೂನ್ 15 ರಂದು ಸೂರ್ಯ ತನ್ನದೇ ಆದ ರಾಶಿಚಕ್ರದ ಮಿಥುನ ರಾಶಿಯನ್ನು ಪ್ರವೇಶಿಸುತ್ತಾನೆ ಮತ್ತು ಜೂನ್ 29 ರಂದು ಬುಧ ಮತ್ತೆ ತನ್ನ ರಾಶಿಯನ್ನು ಬದಲಾಯಿಸುತ್ತಾನೆ. ಮತ್ತು ಕರ್ಕಾಟಕ ರಾಶಿಗೆ ಈ ಗ್ರಹದ ಸ್ಥಾನವು ಈ ಬಾರಿ ಅನೇಕ ರಾಶಿಗಳಿಗೆ ಪ್ರಯೋಜನವನ್ನು ನೀಡುತ್ತದೆ, ಏಕೆಂದರೆ ಜೂನ್ ತಿಂಗಳು ಸಾಮಾನ್ಯ ತಿಂಗಳಲ್ಲ. ಜೂನ್ ತಿಂಗಳಿನಲ್ಲಿ 4 ಗ್ರಹಗಳ ಸಂಯೋಗವು ಇರುತ್ತದೆ. ಬುಧ, ಗುರು, ಶುಕ್ರ ಮತ್ತು ಸೂರ್ಯ 4 ಗ್ರಹಗಳು ಒಟ್ಟಿಗೆ ಇರುತ್ತವೆ ಮತ್ತು ವೃಷಭ ರಾಶಿಯು ಅನೇಕ ರಾಶಿ ಚಕ್ರದ ಚಿಹ್ನೆಗಳಿಂದ ಲಾಭ ಪಡೆಯಲು ಸಾಧ್ಯವಾಗುತ್ತದೆ ಮತ್ತು ಮಂಗಳವು ತನ್ನದೇ ಆದ ರಾಶಿಯಲ್ಲಿ ಬರುತ್ತದೆ. ಜೂನ್ ತಿಂಗಳಿನಲ್ಲಿ 4 ಗ್ರಹಗಳು ತಮ್ಮ ತಮ್ಮ ರಾಶಿಗಳಲ್ಲಿ, ಒಂದು ಮಂಗಳ, ಒಂದು ಬುಧ, ಶುಕ್ರ ಹಾಗೂ ಈಗಾಗಲೇ ತನ್ನದೇ ಆದ ಕುಂಭ ರಾಶಿಯಲ್ಲಿರುವ ಶನಿ ಗ್ರಹಗಳು ಉಳಿಯುತ್ತವೆ. ಸ್ನೇಹಿತರೆ, ವೃಶ್ಚಿಕ ರಾಶಿಯವರು ಜೂನ್ ತಿಂಗಳಲ್ಲಿ ತಮ್ಮ ಆರೋಗ್ಯದ ಬಗ್ಗೆ ಗರಿಷ್ಠ ಗಮನ ಹರಿಸಬೇಕು. ಮೊದಲು ಮಂಗಳ ಗ್ರಹದ ಬಗ್ಗೆ ಮಾತನಾಡೋಣ. ಜೂನ್ 1 ರಂದು ಮಂಗಳ ಗ್ರಹದ ಬದಲಾವಣೆಯು ನಿಮಗೆ ಉದ್ಯೋಗ, ಬಡ್ತಿ, ವಿದೇಶ ಪ್ರಯಾಣದ ಅವಕಾಶವನ್ನು ನೀಡುತ್ತದೆ, ಆದರೆ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಜೂನ್ 1 ರಂದು 6ನೇ ಮನೆಗೆ ಬರುವ ಮಂಗಳವು ಶತ್ರುಗಳ ರಣಭಾರ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ತೋರಿಸುತ್ತದೆ. ಹೌದು, ಆಗಿದ್ದರೆ ಹೆಚ್ಚು ಗಮನ ಕೊಡಿ. ಸಹೋದರರೊಂದಿಗಿನ ಒಪ್ಪಂದಗಳನ್ನು ತಪ್ಪಿಸಿ ಮತ್ತು ಅವರೊಂದಿಗೆ ಮಾತನಾಡಲು ಪ್ರಾರಂಭಿಸಿ. ಜೂನ್ 12 ರವರೆಗೆ ಶುಕ್ರವು ನಿಮಗೆ ಅನುಕೂಲಕರವಾಗಿದೆ. ಜೀವನ ಸಂಗಾತಿ ಜೊತೆಗೆ ವಿದೇಶಕ್ಕೆ ಸಂಬಂಧಿಸಿದ ಕೆಲಸಗಳನ್ನು ಮಾಡಲು ಬಯಸುವವರು ನಿಮಗೆ ಉತ್ತಮವಾಗುತ್ತಾರೆ. ಆದರೆ ಜೂನ್ 12 ರಿಂದ ಶುಕ್ರನ ರಾಶಿಯಲ್ಲಿ ಬದಲಾವಣೆಯು ಮೊದಲು ಹಾದಿಯನ್ನು ನೀಡಬಹುದು, ಆದರೆ ಶುಕ್ರನು ವಿರುದ್ಧವಾದ ರಾಜಯೋಗವನ್ನು ನೀಡುತ್ತಾನೆ. ವಿದೇಶಿ ಕೆಲಸ, ಇದು ನಿಮಗೆ ಆನ್ಲೈನ್ ವ್ಯವಹಾರದಿಂದ ರಫ್ತು ಆಮದು ಮೂಲಕ ಲಾಭವನ್ನು ನೀಡುವುದನ್ನು ಮುಂದುವರಿಸುತ್ತದೆ. ಅಥವಾ ಜೂನ್ 12 ರಿಂದ ನಿಮಗೆ ವಿದೇಶ ಪ್ರವಾಸ ಮಾಡುವ ಅವಕಾಶವನ್ನು ನೀಡುತ್ತದೆ. ಈ ವಿಪರೀತ ರಾಜಯೋಗವು ನಿಮಗೆ ಲಾಟರಿ ಅಥವಾ ರಹಸ್ಯ ಹಣವನ್ನು ಪಡೆಯುವ ಅವಕಾಶಗಳನ್ನು ನೀಡುತ್ತದೆ, ಆದರೆ ಹಣದ ಆಗಮನದ ನಂತರ ಖರ್ಚುಗಳ ಸಾಧ್ಯತೆಗಳು, ವಿಶೇಷವಾಗಿ ರೋಗಗಳ ಮೇಲಿನ ಖರ್ಚುಗಳು, ಜೂನ್ 12 ರಿಂದ ನಿಮಗೆ ಗೋಚರಿಸುತ್ತದೆ. 8ನೇ ಮನೆಗೆ ಶುಕ್ರನ ಆಗಮನವು ಮೂಳೆ ರೋಗಗಳನ್ನು ಉಂಟುಮಾಡುತ್ತದೆ ಮತ್ತು ಈ ಸಮಯದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ. ಜೂನ್ 14 ರವರೆಗೆ 7ನೇ ಮನೆ, ಆದರೆ ಜೂನ್ 14 ರಿಂದ ನಿಮ್ಮ 8ನೇ ಮನೆಗೆ ಪ್ರವೇಶಿಸುತ್ತದೆ. ಸ್ನೇಹಿತರೆ, 8ನೇ ಮನೆಯ ಅಧಿಪತಿಯ 8ನೇ ಬರುವಿಕೆಯು ಅತ್ತೆಯ ಮನೆಯನ್ನು ಹೆಚ್ಚಿಸುತ್ತದೆ. ಅತ್ತೆಯ ಮನೆಯಲ್ಲಿ ಮಗುವಿನ ಜನನ, ಕುಟುಂಬದಲ್ಲಿ ಹೊಸ ಸದಸ್ಯರ ಆಗಮನವು ನಿಮಗೆ ಒಳ್ಳೆಯ ಸುದ್ದಿ ನೀಡುತ್ತದೆ. ಆದರೆ ಈ ಸಮಯದಲ್ಲಿ ಬುಧವು ನರರೋಗಗಳು ಮತ್ತು ಹಲ್ಲಿನ ಸಮಸ್ಯೆಗಳನ್ನು ಹೆಚ್ಚಿಸುತ್ತದೆ. ಜೂನ್ 12 ರಂದು ಯಾರಿಗಾದರೂ ಬಹಳ ಸುಲಭವಾಗಿ ಸಂಭವಿಸಬಹುದು. ಜೂನ್ 12 ರಿಂದ 8ನೇ ಮನೆಗೆ ಬುಧದ ಆಗಮನವು ರೋಗ ಅಥವಾ ದೀರ್ಘಕಾಲದ ಕಾಯಿಲೆಯ ಸಂದರ್ಭದಲ್ಲಿ ಯಾವುದೇ ಚಿಕಿತ್ಸೆಯನ್ನು ನೀಡುವುದಿಲ್ಲ, ಆದ್ದರಿಂದ ನೀವು ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಸೂರ್ಯನು ಬರುತ್ತಾನೆ ಜೂನ್ 15 ರಂದು ನಿಮ್ಮ 8ನೇ ಮನೆಗೆ. ಜೂನ್ 15 ರವರೆಗೆ 7ನೇ ಮನೆಯಲ್ಲಿದ್ದಾಗ ಸರ್ಕಾರಿ ಕೆಲಸ ಸಿಗುತ್ತದೆ. ರಾಜಕೀಯದಲ್ಲಿ ಲಾಭ, ವ್ಯಾಪಾರದಲ್ಲಿ ಉತ್ತಮ ದೈನಂದಿನ ಆದಾಯ, ಇದು ನಿಮ್ಮನ್ನು ಉತ್ತಮ ಸ್ಥಿತಿಯಲ್ಲಿರಿಸುತ್ತದೆ ಮತ್ತು ಎಲೆಕ್ಟ್ರಾನಿಕ್ ಅಥವಾ ಎಲೆಕ್ಟ್ರಿಕಲ್ ಕ್ಷೇತ್ರದಲ್ಲಿ ನಿಮಗೆ ಪ್ರಯೋಜನಗಳನ್ನು ನೀಡುತ್ತದೆ. ಆದರೆ ಜೂನ್ 15 ರಿಂದ ಮೊದಲ ಪರಿಣಾಮವು ನಿಮ್ಮ ಆತ್ಮವಿಶ್ವಾಸದ ಮೇಲೆ ಮತ್ತು ನಂತರ ನಿಮ್ಮ ಆರೋಗ್ಯದ ಮೇಲೆ ಇರುತ್ತದೆ. ಈಗಾಗಲೇ ಕಣ್ಣಿನ ಕಾಯಿಲೆಗಳಿಂದ ಬಳಲುತ್ತಿರುವವರು, ನೀವು ಹೃದ್ರೋಗಿಯಾಗಿದ್ದರೆ ಈ ಸಮಯದಲ್ಲಿ ಹೆಚ್ಚಿನ ಗಮನ ಕೊಡಿ, ಆದ್ದರಿಂದ ನೀವು ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಜೂನ್ 29 ರಂದು ಮತ್ತೆ ಬದಲಾಗುವ ಬುಧದ ಬಗ್ಗೆ ಮಾತನಾಡಿ. ಜೂನ್ 29 ರವರೆಗೆ ಬುಧವು ನಿಮ್ಮನ್ನು ತೊಂದರೆಗೊಳಿಸುತ್ತದೆ, ಆದರೆ ಜೂನ್ 29 ರವರೆಗೆ ಬುಧನು ಕರ್ಕಾಟಕ ರಾಶಿಯಲ್ಲಿ ಅದೃಷ್ಟದ ಸ್ಥಾನಕ್ಕೆ ಹೋಗುತ್ತಾನೆ. ಜೂನ್ 29 ರಿಂದ ನಿಮ್ಮ ಸಮಸ್ಯೆಗಳು ಕ್ರಮೇಣ ಕೊನೆಗೊಳ್ಳುತ್ತವೆ. ರೋಗದಿಂದ ಮುಕ್ತಿ, ನ್ಯಾಯಾಧಿಪತಿ, ಸಲಹೆಗಾರ, ಹಣ ಸಂಪಾದನೆ, ನಿಮ್ಮ ಮಾತಿನ ದೋಷಗಳಿಂದ ದೂರವಿರುತ್ತದೆ. ಶನಿಗ್ರಹದ ಬಗ್ಗೆ ಮಾತನಾಡಲು ಪ್ರಾರಂಭಿಸಿ. ರಿಯಲ್ ಎಸ್ಟೇಟ್ನಲ್ಲಿ ಎಚ್ಚರಿಕೆಯಿಂದ ಕೆಲಸ ಮಾಡಿ ಮತ್ತು ನಿಮ್ಮ ಮೊಣಕಾಲುಗಳನ್ನು ನೋಡಿಕೊಳ್ಳಿ. ಜಾಗರೂಕರಾಗಿರಿ ಮತ್ತು ಒಟ್ಟಾರೆಯಾಗಿ ಈ ತಿಂಗಳು ನಿಮಗೆ ಆರೋಗ್ಯಕ್ಕೆ ಸಂಬಂಧಿಸಿದ ಮತ್ತು ಸೋಮಾರಿತನವನ್ನು ನೀಡುತ್ತದೆ ಮತ್ತು ತಪ್ಪಾದ ಸಹವಾಸವನ್ನು ಸಹ ತಪ್ಪಿಸಬೇಕು. ಸ್ನೇಹಿತರೆ, ಉದಯ ಪ್ರೇಮ ಸಂಬಂಧದಲ್ಲಿ ತಮ್ಮ ಮದುವೆಯ ಬಗ್ಗೆ ಯೋಚಿಸಲು ಬಯಸುವವರಿಗೆ ಹೋನ ಖಂಡಿತವಾಗಿಯೂ ಪರಿಹಾರವನ್ನು ನೀಡುತ್ತದೆ, ಏಕೆಂದರೆ ನಿಮ್ಮ ಕುಟುಂಬದ ಒಪ್ಪಿಗೆಯ ಸಾಧ್ಯತೆಯನ್ನು ಪೂರೈಸಲು ಸಾಧ್ಯವಾಗುತ್ತದೆ. ವಿದ್ಯಾರ್ಥಿಗಳು ತಮ್ಮ ಭವಿಷ್ಯವನ್ನು ಭದ್ರಪಡಿಸಿಕೊಳ್ಳಲು ಸಾಧ್ಯವಾಗುತ್ತದೆಯೇ ಅಥವಾ ಶಿಕ್ಷಣವು ಅಪೂರ್ಣವಾಗಿದೆಯೇ?
ಯಾವುದೇ ಕಂಪಾರ್ಟ್ಮೆಂಟ್ಗೆ ಸಂಬಂಧಿಸಿದ ಸಮಸ್ಯೆ ಇದ್ದರೆ ಅದರ ಪರಿಹಾರವು ಜೂನ್ 4ರಿಂದ ನಿಮಗೆ ಸ್ಟಾಕ್ ಮಾರುಕಟ್ಟೆಯ ಸರಕು ವಲಯದಲ್ಲಿ ಉತ್ತಮ ಒಳನೋಟವನ್ನು ನೀಡುತ್ತದೆ. ಆದರೆ ಇದರಲ್ಲೂ ಒಂದು ಸ್ಥಿತಿ ಇದೆ ಸ್ನೇಹಿತರೆ, ಈ 1.5 ವರ್ಷದಲ್ಲಿ ಮಗುವನ್ನು ಹೊಂದಲು ಬಯಸುವ ವೃಶ್ಚಿಕ ರಾಶಿಯ ಯಾವುದೇ ವ್ಯಕ್ತಿ ನಿಮ್ಮ 5ನೇ ಮನೆಯಲ್ಲಿ ಕುಳಿತಿದ್ದಾನೆ. ನಂತರ ಸ್ನೇಹಿತರೆ, ನೀವು ಜಾತಕವನ್ನು ವಿಶ್ಲೇಷಿಸಿದ ನಂತರ ಮಾತ್ರ ಮುಂದುವರಿಯಬೇಕು, ಏಕೆಂದರೆ ರಾಹು ನಿಮ್ಮ 5ನೇ ಮನೆಯಲ್ಲಿರುವವರೆಗೆ ಇದು ಗರ್ಭಪಾತವನ್ನು ಉಂಟುಮಾಡುತ್ತದೆ ಮತ್ತು ನಿಮ್ಮ ಮಗುವಿನ ಜನನದಲ್ಲಿ ಅನೇಕ ಅಡೆತಡೆಗಳನ್ನು ಉಂಟುಮಾಡುತ್ತದೆ. ಜಾತಕವನ್ನು ಮುಂಚಿತವಾಗಿ ವಿಶ್ಲೇಷಿಸಿ ಮತ್ತು ನಂತರ ನಾವು ಪರಿಹಾರಗಳ ಬಗ್ಗೆ ಮಾತನಾಡಿದರೆ, ಶನಿವಾರದಂದು ಪೀಪಲ್ ಮರದ ಮೇಲೆ ದೀಪ ಮತ್ತು ಕಪ್ಪು ಎಣ್ಣೆಯನ್ನು ಅರ್ಪಿಸಿ, ಕಾರ್ಮಿಕರಿಗೆ ಸಹಾಯ ಮಾಡಿ, ವಿಶೇಷವಾಗಿ ಮಂಗಳವಾರದಂದು ಇತರರಿಗೆ ಸಿಹಿತಿಂಡಿಗಳನ್ನು ದಾನ ಮಾಡುವ ಮೂಲಕ ದಿನವನ್ನು ಪ್ರಾರಂಭಿಸಿ. ಪ್ರತಿ ವ್ಯಕ್ತಿ ಗುರುವಾರ ಬೃಹಸ್ಪತಿ ಬೀಜ ಮಂತ್ರವನ್ನು ಪಠಿಸಬೇಕು. ಗುರುವು ಜೂನ್ 2ರಿಂದ 4ರವರೆಗೆ ಉದಯಿಸುತ್ತಾನೆ, ಆದ್ದರಿಂದ ನಿಮ್ಮ ಕಾರ್ಯವನ್ನು ಸಕ್ರಿಯಗೊಳಿಸಿ. ಸಂಪತ್ತು ಮಾತ್ರ ಕುಟುಂಬಗಳು ಬೆಳವಣಿಗೆಯನ್ನು ನೀಡುತ್ತದೆ. ಆದ್ದರಿಂದ ಗುರುವಾರ ಗುರು ಬೀಜ ಮಂತ್ರ ಓಂ ಗ್ರಾಮ 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 ಸ ಗುರುವೇ ನಮಃ ನಿಮ್ಮ ರಾಶಿಯಿಂದ ಜಪಿಸಿದರೆ ಐಶ್ವರ್ಯ ವೃದ್ಧಿಯಾಗುತ್ತದೆ. ಈ ಮಾಸದಲ್ಲಿ ಸೂರ್ಯನಿಗೆ ಪರಿಹಾರವನ್ನು ವಿಶೇಷವಾಗಿ 15ನೇ ತಾರೀಕಿನಂದು ಭಾನುವಾರದಿಂದ ಮಾಡಿ ಕುರುಡರಿಗೆ ಸಹಾಯ ಮಾಡಿ. ಇದೇ 15ರ ಭಾನುವಾರದಂದು ಆದಿತ್ಯ ಹೃದಯ ಸ್ತೋತ್ರವನ್ನು ಓದಿ. ಅಲ್ಲಿಯವರೆಗೆ ನಿಮ್ಮ ಗೌರವ ಮತ್ತು ಖ್ಯಾತಿಯ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ. ಶುಕ್ರನು ನಿಮ್ಮ ಜೀವನ ಸಂಗಾತಿಯನ್ನು ರೋಗಗಳಿಂದ ರಕ್ಷಿಸಬೇಕು ಸಂಗಾತಿ. ಆದ್ದರಿಂದ ಶುಕ್ರವು ಶುಕ್ರವಾರದಂದು ಬೀಜ್ ಮಂತ್ರವನ್ನು ಪಠಿಸಿ ಮತ್ತು ಹಸುವನ್ನು ಸೇವಿಸಿ. ನಿಮ್ಮ ತೂಕದಿಂದ ನೀವು ಪರಿಹಾರವನ್ನು ಪಡೆಯುತ್ತೀರಿ. ಈ ತಿಂಗಳ 1 ಬುಧವಾರದಂದು ಸಮಾನ ಪ್ರಮಾಣದಲ್ಲಿ ಹಸಿರು ಮೇವನ್ನು ದಾನ ಮಾಡಬೇಕು. ವೀಕ್ಷಕರೇ, ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಜೂನ್ ಮಾಸದ ಗ್ರಹಗತಿಗಳ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಜೈ ಶ್ರೀರಾಮ್. ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.